ಮೊದಲನೇದಾಗಿ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಡಾಕ್ಟರ್ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾಮ್ಮನವರಿಗೆ ನಮಸ್ಕರಿಸುತ್ತಾ, ನಾನು ಜಯಶ್ರೀ ರಾಮಚಂದ್ರ ಸರಳ ಅಂತೇಳಿ. ನಾನು ಧ್ಯಾನಕ್ಕೆ ಬಂದು 3 ವರ್ಷ ಆಯ್ತು. 2022 ಬಂದೀನಿ ರೀ. ಅಂದ್ರೆ ನನ್ನ ಮಗಳ ಸಲುವಾಗಿ ನಾನು ಧ್ಯಾನಕ್ಕೆ ಬಂದಂಗೆ. ನನ್ನ ಮಗಳದ ವಿದ್ಯಾಭ್ಯಾಸದ ಸಂಬಂಧ ನಾನು ಭಾಳ ಟೆನ್ಷನ್ ಮಾಡ್ಕೊತಿದ್ದೆ ರೀ. ವಿದ್ಯಾಭ್ಯಾಸ ಕಡಿಮೆ ಅನ್ನಕ್ಕೆ ಇತ್ತು ರೀ. ಲಾಕ್ಡೌನ್ ಟೈಮ್ ಒಳಗೆ ಮೊಬೈಲ್ ಕೊಟ್ರು ನೋಡ್ರಿ, ಅದು ಮೊಬೈಲ್ ಒಳಗೆ ಅಭ್ಯಾಸ ಮಾಡಲಿಲ್ಲ ರೀ. ಅವರು ಮೊಬೈಲ್ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ಕಲ್ತ್ಬಿಟ್ರು. ಮೊಬೈಲ್ ಒಳಗೆ ಅಭ್ಯಾಸ ಮಾಡೋದನ್ನ ಮರೆತು ಯೂಸ್ ಮಾಡೋದನ್ನ ಕಲಿತ್ರು. ಹಾಗಾಗಿ ಆಕಿ ಭಾಳ ಡೌನ್ ಆಗ್ಬಿಟ್ಲು ಅಭ್ಯಾಸ ಮಾಡೋಕೆ. ಲಾಕ್ಡೌನ್ ಆದಮೇಲೆ ಆಕಿ 8th ಅರ್ಧ ಮುಗಿದ್ಮೇಲೆ ಲಾಕ್ಡೌನ್ ಓಪನ್ ಆಗಿ ಸ್ಕೂಲ್ ಸ್ಟಾರ್ಟ್ ಆಯ್ತು. ಆಕಿ ಇಂಗ್ಲೀಷ್ ಮೀಡಿಯಮ್ KL ಸ್ಕೂಲ್ ಒಳಗೆ ಓದ್ತಿದ್ಲು ರೀ. ಆವಾಗ ಭಾಳ ಡೌನ್ ಆತಕ್ಕಿಂದು ರಿಸಲ್ಟ್ ಭಾಳ ಡೌನ್ ಆಯ್ತು. HM ಅವ್ರು ಕರೆದು ಹೇಳಿದ್ರು, ಇದು ದೊಡ್ಡ ಅಭ್ಯಾಸ ಆಗುತ್ತಮ್ಮ, ಇಷ್ಟು ಡೌನ್ ಇತ್ತಂದ್ರೆ ಆಕಿಗೆ 10th ಕವರ್ ಮಾಡ್ಕೊಳೋದು ತ್ರಾಸಾಗುತ್ತೆ, ನೀವು ಸ್ಟೇಟ್ ಹಚ್ಚಕಿಗೆ ಪಾಸ್ ಮಾಡ್ಕೊರಿ, ಇಲ್ಲಿ ಸುಮ್ಮನೆ ಫೇಲ್ ಆದ್ರೆ ಆಕಿನ ಭವಿಷ್ಯ ಹಾಳಾಗುತ್ತಾ ಅಂತಂದ್ರೆ. ನಾವು ನಮ್ಮ ಮನೆಯವ್ರಿಗೆ ಬಂದು ಹೇಳಿದೆ, ಹಿಂಗೆ ಅನ್ನಕತ್ತಾರ ಶಾಲೆಯೊಳಗೆ ಅಂತಂದು. ಅವರು ಆಕಿಗೆ ಬೈಯೋದು ಹಂಗೆ ಮಾಡೋದಕ್ಕೆ ಆಕಿ ಹಾಳಾಕತ್ಲ ರೀ. ದಿನ ಬೇರೆ ಜಗಳನ ಆಗ್ತಿದ್ವು. ನಾನು ಬಿಡಿಸ್ಬಿಡ್ರಿ ಅಂತ ನಾನು ಇವ್ರಿಗೆ, ಇಲ್ಲ ಇಷ್ಟು ವರ್ಷ ಇಲ್ಲಿ ಮಟ್ಟ ಜಗ್ಗಿವಿ, 2 ವರ್ಷಕ್ಕೆ ನಾ ಬಿಡಿಸಂಗಿಲ್ಲ, ಆಕಿ ಫೇಲನಾಗಲಿ ಪಾಸನಾಗಲಿ ಅಲ್ಲೇ ಮುಗಿಸ್ಬೇಕಂತ ಅವ್ರು ಅನ್ನಕತ್ರು. ಈ ಬೇರೆ ಅದ್ರೊಳಗೆ ಯೋಚನೆ ಮಾಡ್ತಿದ್ದೆ, ಯಾರು ಸಿಗ್ತಾರೋ ಅವ್ರಿಗೆ ಕೇಳ್ತಿದ್ದೆ, ಹೆಂಗೆ ಮಾಡಿಸ್ಬೇಕ್ರಿ ಅಭ್ಯಾಸ, ಟ್ಯೂಷನ್ಗೆಲ್ಲ ಕಳಿಸ್ಬೇಕ್ರಿ ಅಂತ ಕೇಳ್ತಿದ್ದೆ ಅವ್ರಿಗೆ. ಅವರು ಇಲ್ಲಿ ಕಳಿಸ್ರಿ ಅಲ್ಲಿ ಕಳಿಸ್ರಿ ಅಂತಿದ್ರು. ಅಲ್ಲಿ ಕಳಿಸ್ತಿದ್ದೆ. ಆಕಿಗೆ ಅದನ್ನು ಮಾಡೋ ಶಕ್ತಿ ಆಕಿಗೆ ಬರ್ತಾ ಇರಲಿಲ್ಲ. ನಿದ್ದೆ ಬರ್ತಿತ್ತು, ಒಟ್ಟು ಲೇಜಿ ಮಾಡ್ಕೊಂಡ್ಬಿಡ್ತಿದ್ಲು. ಮತ್ತು ಹಂಗೆ ಯಾರವ್ರಿಗೆ ಕೇಳಿದಾಗ ಧ್ಯಾನ ಮಾಡಿಸ್ರಿ ಅಂತಂದ್ರೆ, ಯಾವ ಮಂತ್ರ ಹೇಳಿಸ್ರಿ, ಇದು ವಿದ್ಯೆದ್ದು ಒಂದು ಮಂತ್ರ ಐತಿ, ಅದನ್ನು ಹೇಳಿಸ್ರಿ 5 ನಿಮಿಷ ಕುತ್ಕೊಂಡು ದೇವ್ರ ಮುಂದೆ ಅಂತಂದ್ರೆ. ಅದನ್ನು ಮಾಡ್ಸೋಕೆ ಪ್ರಯತ್ನ ಮಾಡಿದೆ, ಅದನ್ನೂ ಮಾಡಲಿಲ್ಲ ರೀ ಆಕಿ. ಅದಕ್ಕೂ ಬೇಜಾರು ಮಾಡ್ಕೊಳಕತ್ಲು. ಏನು ಮಾಡಬೇಕಪ್ಪ ಅಂತ ಮತ್ತು ಅದೇ ವಿಚಾರದೊಳಗೆ ಇದ್ದೆ ನಾನು. ಒಂದು ಸರಿ ವಿದ್ಯಾ ಮೇಡಮ್ ಅವರು ಇಲ್ಲಿ ಆಗಲೇ ಸ್ಟಾರ್ಟ್ ಮಾಡಿದ್ರು ರೀ, ಮುಳುಗುಂದ ರೋಣ್ಯಾಗ ನಿತ್ಯ ಧ್ಯಾನ ಕೇಂದ್ರ ಸ್ಟಾರ್ಟ್ ಮಾಡಿದ್ರು. ಅವರು ಪಾಂಪ್ಲೆಂಟ್ ಹಚ್ಚಕ್ಕೆ ಬಂದಿದ್ರು. ಅದನ್ನ ಇಸ್ಕೊಂಡು ನಾವು ಓದಿದೆ. ನಾವು ಓದಿದ ಮೇಲೆ ಇದು ಧ್ಯಾನ ಐತಿ, ನಿತ್ಯ ಧ್ಯಾನ ಕೇಂದ್ರ ಐತಿ, ಸಾಯಂಕಾಲ 8ರಿಂದ 9 ಐತಿ ಅಂತಂದರು. ನನಗೆ ಮುಳುಗುಂದ ರೋಣಿ ಅಂದ್ರೆ ಎಲ್ಲೈತಿ ಏನೋ ಗೊತ್ತಿದ್ದಿದ್ದಿಲ್ಲ. ನಾನು ನಮ್ಮ ಮಮ್ಮಿಯವ್ರಿಗೆ ಫೋನ್ ಮಾಡಿದೆ, ಹಿಂಗೆ ಮುಳುಗುಂದ ರೋಣ್ಯಾಗ ಐತಂತ ಎಲ್ಲೈತಿ ಅಂತಂದು. ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದ್ರೆ. ಅವ್ರ ಜೊತೆ ಸೇರಿಕೊಂಡು ದಿನ 8ರಿಂದ 9 ನಾ ಹೋದೆ ರೀ ಫಸ್ಟ್. ಅಷ್ಟರಡೆ ಇವ್ರಿಗೆ ಚಿಕ್ಕಟ್ ಸ್ಕೂಲಿಗೆ ಒಂದು ಸರಿ ಕಳಿಸಿದ್ದೆ ರೀ. ಅಲ್ಲೇನೋ ಧ್ಯಾನ ಐತೆ ಅಂತ ಹೋಗಿ ಕೇಳ್ಕೊಂಬರ್ರಿ ಅಂತಂದು ಕಳಿಸಿದ್ದೆ. ಅವ್ರು ಹೋಗಿದ್ರು. ಇವ್ರು ಹುಡುಗರು ಏನು ಸುಮ್ಮನೆ ಕುಂದ್ರಬೇಕು, ನಮಗೆ ನಿದ್ದೆ ಬರ್ತೈತಿ, ನಾವು ಹೋಗಂಗಿಲ್ಲ ನಾಳೆಲಿಂತ ಅಂತಂದ್ರು. ಏನು ಮಾಡ್ಬೇಕಪ್ಪ ಇದಕ್ಕೂ ಒಲ್ಲ ಅಂತಾರೆ ಇವ್ರು ಅಂತಂದು ಬ್ಯಾಡ್ಸ್ರಿ ಅಂತ ನಾನು ಹೋದೆ ರೀ. ನಾನು ಮೊದಲು ಕಲಿತ್ರಾತು ಇವ್ರಿಗಿನ್ನ ಮೊದಲು ಅಂತ ನಾ ಹೋದೆ ರೀ. ದಿನ 8ರಿಂದ 9 ಎಲ್ಲ ಕೆಲಸ ಮಾಡಿಡೋದು, ಯಾಕೆ ಲೇಟ್ ಆದ್ರಾಗಲಿ ಅನ್ನೋದು 8ರಿಂದ 9 ಅಲ್ಲಿ ಮಟ್ಟ ಹೋಗಿ ಮತ್ತು 9 ಗಂಟೆಗೆ ಬಂದು ಅಡುಗೆ ಮಾಡ್ತಿದ್ದೆ ರೀ. ಬಂದು ಮಾಡಿಂದ ನಾ ಕಲಿತೆ. ಅವರು ಎಲ್ಲ ಹೇಳಕತ್ರು, ನೀವು ಸಂಕಲ್ಪ ಮಾಡಬೇಕು, ಹಿಂಗೆ ಕೂಡಬೇಕು, ಇಲ್ಲ ಫೋನ್ ಒಳಗೆ ನೋಡ್ರಿ, ನೀವು PMC ಕನ್ನಡ ಚಾನಲ್ ಅಂತ ಬರುತ್ತೆ, ಅದ್ರೊಳಗೆ ನೋಡ್ರಿ, ನೀವು ವಿಡಿಯೋಸ್ ನೋಡ್ರಿ, ನಿಮ್ಗೆ ಏನನ್ನೋದು ಗೊತ್ತಾಗತ್ತಾ ಅನ್ನಕತ್ರು. ಅದನ್ನ ನೋಡ್ಕೊಂಡು ಅದನ್ನು ಫಾಲೋ ಮಾಡಿದೆ. ಅಲ್ಲಿ ಧ್ಯಾನಕ್ಕೆ ಹೋಗಿದ್ದೆ. ಅವ್ರ ಮೇಡಮರು ದಿಸಾ ಬರ್ತಿದ್ರಲ್ಲಿ ಅವಾಗ, ವಿದ್ಯಾ ಮೇಡಮರು. ಅವ್ರು ಹೇಳೋದನ್ನು ನಾನು ತಿಳ್ಕೊಂಡು ಇಲ್ಲಿನೂ ಬಂದು ಮೊಬೈಲ ನೋಡ್ತಿದ್ದೆ, PMC ಅವ್ರದನ್ನು ನೋಡ್ತಿದ್ದೆ. ಸಂಕಲ್ಪ ಮಾಡಿದೆ, ನನ್ನ ಮಗಳು ಅದೇ ಸ್ಕೂಲೊಳಗೆ ಚಲೋ ಮಾರ್ಕ್ಸ್ ತೊಗೊಂಡು ಪಾಸ್ ಆಗ್ಬೇಕು ಅಂತಂದು ನಾನು ಸಂಕಲ್ಪ ಮಾಡಿದೆ. ನಾನು 1 ತಿಂಗಳು ಮಾಡಿದೆ, 2 ತಿಂಗಳು ಮಾಡಿದೆ, 3 ತಿಂಗಳು ಮಾಡಿದೆ. ಅಷ್ಟರೊಳಗೆ ನನ್ನ ಮಗಂದು ಹೆಲ್ತ್ ಪ್ರಾಬ್ಲಮ್ ಬಂತು. ಅವನು ಇಷ್ಟಿಷ್ಟಾಗಲ ಗಾಯ, ಇಲ್ಲಿ ನಡೆದಲಿದ್ದ ಕಾಲು ಮಟ್ಟಿಗೆ ಇಷ್ಟಿಷ್ಟಾಗಲ ರೀ, ಇಷ್ಟು ದಪ್ಪ ಕಾಲು. ರಿಸರ್ಚ್ಗೆ ಹೋಗ್ಬೇಕಂದ್ರೆ ಹೊತ್ಕೊಂಡು ಹೋಗ್ಬೇಕು, ಎದಕ್ಕೆ ಹೋಗ್ಬೇಕಂದ್ರೆ ಹೊತ್ಕೊಂಡು ಹೋಗ್ಬೇಕು, ಆ ಸ್ಥಿತಿ ಬಂತು ಅವಂಗೆ. ಒಂದು 12 ಗಂಟೆಗೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ 5 ಗಂಟೆ ಆಗೈತೆ ರೀ. 5 ಮಂದಿ ಡಾಕ್ಟರ್ಸ್ ಅದಾರ ಸುತ್ತಲೂ. ಏನಾಗೈತೆ ಅಂತಂದು ಹೇಳವಲ್ರು. ನಿಮ್ಗೆ ಒಬ್ಬನನ್ರಿ ಮಗ ಅಂತ ಕೇಳ್ತಾರೆ. ಹ್ಞೂ ರೀ ಅಂತಂದು. ಅಯ್ಯೋ ಅಯ್ಯೋ ಅನ್ನೋರಿ ಏನು ಹೇಳವಲ್ರು. ಆ ಚೆಕಿಂಗ್ ಕಳಿಸ್ತೀನಿ, ಈ ಚೆಕಿಂಗಿಗೆ ಕಳಿಸ್ತೀನಿ, ನಾವು ಫೋಟೋ ತೆಗೆದು ಮ್ಯಾಲೆ ಡಾಕ್ಟ್ರಿಗೆ ಬಿಡ್ತೀವಿ, ಅವ್ರಿಗೆ ಬಿಡ್ತೀವಿ ಅಂತ ಹೇಳಕತ್ರು. ಇವ್ರೇನಪ್ಪ ಎಲ್ಲ ಹಿಂಗೆ ಹೇಳಕತ್ತಾರ ಅಂತ ಭಯ ಬಿದ್ದೆ. ನಮ್ಮ ಮಮ್ಮಿಯವ್ರು ಏನಂದ್ರು, ಮೊದ್ಲಾಗಿನ ಕಾಲದವ್ರಲ್ಲ, ಹೋಗಿ ಅಮ್ಮಗೆ ನೀರು ಹಾಕಿ ಬಾ ಅಂತಂದ್ರು. ಹೋಗಿ ಅಮ್ಮಗೆ ನೀರು ಹಾಕಿ ಬಂದೆ ರೀ 8 ಗಂಟೆ ಸುಮಾರು. ಅವ ಆದ್ರೂ ನಳ್ಳಾಡಕತ್ತ. ಡಾಕ್ಟರ್ಸಿಗೆ ಯಾವ ಗುಳಿಗೆ ಕೊಡ್ಬೇಕು ಅನ್ನೋದಾಗ ಗೊತ್ತಾಗಲಿಲ್ಲ ಇವಂಗೆ. ಇದ್ರೊಳಗೆ ಇದ್ದೆ ನಾನು. ಏನಪ್ಪ ಇಷ್ಟು ಡಾಕ್ಟರ್ಸ್ ನೋಡಕತ್ತಾರ, 5 ಮಂದಿ ಡಾಕ್ಟರ್ಸ್ ನಿಂತಾರ, ಯಾರು ಗೊತ್ತಿಡಿವಲ್ರಲ್ಲ ಇವಂದು ಏನು ಅನ್ನೋದು ಅಂತಂದು ನಾನು ವಿಚಾರದೊಳಗನ ಅಳಕತ್ತೆ ನಾನು.
ಅವ್ರು ಡಾಕ್ಟ್ರ್ ಬಂದು ಇಲ್ಲಮ್ಮ ಒಂದು ಕಾಲು ನೋವು ಅಂತನ ಒಂದು ಡೋಲೋ ಗುಳಿಗೆ ಅಷ್ಟ ಕೊಡ್ತೀನಿ ಈಗ ಸದ್ಯಕ್ಕೆ, ಬೆಳಿಗ್ಗೆ ನೋಡ್ಕೊಂಡು ನಾ ಏನನ್ನದು ಹೇಳ್ತೀನಿ ನಿಮಗೆ ಅಂತಂದು. ಆಯ್ತು ಬಿಡ ಅಂತಂದು ಊಟ ಮಾಡಿಸಿ ಅದು ಅರ್ಧ ಗುಳಿಗೆ ಅಷ್ಟು ಹಾಕ್ರಿ, ಸಣ್ಣವನದನವ ಭಾಳ ಡೋಸ್ ಆಗುತ್ತಾ ಅಂದ್ರೆ ಅರ್ಧ ಗುಳಿಗೆ ಅಷ್ಟು ಅವಂಗೆ ಹಾಕಿ ನಾನು ದವಾಖಾನ್ಯಾಗ ಅದ ಫಸ್ಟ್ ನಾ ಇದ್ದಿದ್ದು. ನನ್ನ ಸಂಬಂಧ ಬೇರೆದವ್ರು ಜಗ್ಸಲ್ಲ ಅದಾರ, ನಂದು ಹೆಲ್ತ್ ಪ್ರಾಬ್ಲಮ್ ಇತ್ತು, ಆದ್ರೆ ನನ್ನ ಸಂಬಂಧ ಜಗ್ಗು ಬಂದಿದ್ರು. ಆದ್ರೆ ಅವನ ಸಂಬಂಧ ನಾ ಅವತ್ತ ಫಸ್ಟ್ ದವಾಖಾನ್ಯಾಗ ಇದ್ದಿದ್ದು. ನಂಗೆ ನಿದ್ದೆ ಬರಲಿಲ್ಲ, ರಾತ್ರಿಯಿಂದ ಬೆಳಗ್ಗೆ ಮಟ್ಗನೂ ಧ್ಯಾನ ಮಾಡಿದೆ ನಾನು. ರಾತ್ರಿಯಿಂದ ಬೆಳಗ್ಗೆ ಮಟ್ಟ ನಿದ್ದೆ ಬರಲ್ಲ ಅಂತ ನಾ ಧ್ಯಾನ ಮಾಡಿದೆ. ಧ್ಯಾನ ಮಾಡಿದ್ಮೇಲೆ ಬೆಳಗ್ಗೆ 7 ಗಂಟೆಗೆ ಡಾಕ್ಟರ್ಸ್ ಬಂದರು. ಹೆಂಗದ ನಮ್ಮ ಮಗ ಅಂತಂದ್ರು. ಏನನ್ರಿ ಡಾಕ್ಟ್ರ, ನಾನಂಕರ ಬೆಡ್ಶೀಟ್ ತೆಗೆದು ಅವ್ನ ಕಾಲು ನೋಡಿಲ್ಲ ಅಂತಂದೆ. ಅವ್ರು ಹಿಂಗೆ ಓಪನ್ ಮಾಡಿ ನೋಡಿದ್ರಂದ ಎಲ್ಲ ಕಾಲು ಹತ್ತಿ ಬಿದ್ದುಬಿಟ್ಟವ್ರಿ, ಎಲ್ಲ ದೊಡ್ಡಷ್ಟು ಗಾಯ ಆಗಿದ್ವು, ಹತ್ತಿ ಬಿದ್ದುಬಿಟ್ಟು ಎಷ್ಟು ಬೇರೆ ಒಂದು ಡೋಲೋ ಗುಳಿಗೆಗೆ ಆರಾಮಾದ್ನ ಇವನ್ನ ಕಂಟಿನ್ಯೂ ಮಾಡಿರಿ, ನಾ ರಾತ್ರಿ ಬೆಳಗ್ಗೆ ಒಂದ್ಸರಿ ನೋಡೋಣ ಅಂತಂದ್ರಿ. ಬೆಳಗ್ಗೆನೂ ಹಾಕಿದ್ದೆ ರೀ, ಮತ್ತು ಸ್ವಲ್ಪ ಆರಾಮಾದ್ನವ. ಅದು ಆಟ ಆಡೋ ಹುಡುಗ ಮಲ್ಕೊಳಕ್ಕೆ ಒಲ್ಲೆ ಅಂತಂದು ಆಟ ಮಾಡಾಕತ್ನವ. ನಾನು ಎದ್ದೇಳ್ತೀನಿ ಅಂತಂದು ನಾನೇನು ಮಾಡಿದೆ, ಇಲ್ಲಿ ಹೊರಗೆ ಬಿಡಲ್ಲಪ್ಪ, ನೀ ಇಲ್ಲೇ ಕುತ್ಕೋ, ನಿನಗೆ ಧ್ಯಾನ ಹೇಳ್ಕೊಡ್ತೀನಿ, ನೀ ಮಾಡ ಅಂತಂದೆ ಅವಂಗೆ. ನಂಗೆ ನಿದ್ದೆ ಬರುತ್ತಾ ಅಂದ. ನಿದ್ದೆನೂ ಅದ್ರಾಗ ಮಾಡು, ಧ್ಯಾನನೂ ಅದ್ರಾಗ ಮಾಡ ಅಂತಂದು ಅವಂಗ ಅಲ್ಲೇ ಆಸ್ಪತ್ರೆ ಒಳಗನ ಧ್ಯಾನ ಹೇಳ್ಕೊಟ್ಟೆ. ಅವ ಹಂಗೆ ಕುತ್ಕೊತಿದ್ದ, ಧ್ಯಾನ ಮಾಡ್ತಿದ್ದ, ನಿದ್ದೆ ಬಂದ್ರೆ ಮಲ್ಕೊತಿದ್ದ. ಹಂಗೆ ಒಂದು ದಿವ್ಸ ಮಾಡಿದ ರೀ. ಮತ್ತು ನೈಟನು ಹಗಲೆಲ್ಲ ಮಲ್ಕೊಂಡಿರ್ತಿದ್ದ, ರಾತ್ರಿ ನಿದ್ದೆ ಬರ್ತಿದ್ದಿಲ್ಲ. ರಾತ್ರಿ ಎದ್ದು ನಿದ್ದೆ ಬರೋಲ್ದಮ್ಮಿ ಅಂದಾಗ ಮತ್ತೆ ಧ್ಯಾನಕ್ಕೆ ಕುಂದಿರ್ತಿದ್ದೆ ಅವಂಗೆ. ಮರ್ದಿವ್ಸ ಅನ್ನೊತ್ತಿಗೆ ಫುಲ್ ಕವರ್ ಆಗಿ ಕೆಳಗೆ ಇಳಿದು ಅಡ್ಡಾಡಕತ್ನಾವ. ಬಾತ್ರೂಮಿಗೆ ಒಬ್ಬನ ಹೋದ, ರಿಸರ್ಚ್ಗಿನ ಎಲ್ಲ ಒಬ್ಬನ ಅಡ್ಡಾಡಕತ್ತ. ಅಲ್ಲೇ ಸಿಸ್ಟರ್ಸ್ ಇದ್ರು, ಎದುರಿಗೇನ ಅಡ್ಡಾಡ್ಕತ್ತಿದ್ರು. ಅವ್ರೇನಂದ್ರು, ನೀವು ಚಲೋ ಮಾಡಿದ್ರಿ ನೋಡ್ರಿ ಕೆಲಸ, ನಮ್ದು ಗುಳಿಗಿಕ್ಕಿಂತ ನೀವು ಮಾನಸಿಕವಾಗಿ ಏನು ಧೈರ್ಯ ತೊಗೊತೀರಿ ಅದ ನಮಗೆ ಟ್ಯಾಬ್ಲೆಟ್ಸ್, ನಿಮ್ಗೆ ಚಲೋ ಒಳ್ಳೆ ಕೆಲಸ ಮಾಡಿದ್ರಿ ನೀವು ಅವ್ಗೆ ಧ್ಯಾನಕ್ಕೆ ಕುಂದಿರ್ಸಿ ಅಂತಂದ್ರು. ಮರುದಿವ್ಸ ನಮಗೆ ಡಿಸ್ಚಾರ್ಜ್ ಮಾಡಿಸ್ಬಿಟ್ರು. ಮನೆಗೆ ಬಂದೀವಿ, ಅವಂಗೆ ಅದು ರೂಢ ಆಗ್ಬಿಡ್ತ್ರಿ. ಅದು ಧ್ಯಾನ ಮಾಡೋದ್ರಿಂದ ಅವ್ಗೆ ಏನೋ ಇದು ಅನಿಸ್ತಿತ್ತು. ಮತ್ತು ಕ್ವಶನ್ ಆನ್ಸರ್ ನಂಗೆ ಗೊತ್ತಾಗ್ತಾವೆ ಮಮ್ಮಿ, ನನಗೆ ಇವು ಬೀಳ್ತಾವಂತ ಅನಿಸ್ತೈತಿ, ನಾ ಇದನ್ನು ಮಾಡ್ತೀನಿ ಅಂತಂದು ಅವ ಡೈಲಿ ಮಾಡ್ತಾನೆ ರೀ. ಈಗಾದರೂ ಅವ ಯಾವಾಗಾರ ಎದ್ದಳ್ಳಿ, 4 ಗಂಟೆಗೆ ಎದ್ದಳ್ಳಿ, 5 ಗಂಟೆಗೆ ಎದ್ದಳ್ಳಿ, ಎದ್ದು ಕುಂದಿರ್ತಾನೆ ರೀ ಅವ. ಎದ್ದು ಕುಂತಿದ್ದೆ ಅಂದ್ರೆ ಇಲ್ಲ ಮಮ್ಮಿ ನಂಗೆ ಗೊತ್ತಿಲ್ಲ ಅಂತಾನೆ. ಆದ್ರೆ ಎದ್ದು ಧ್ಯಾನ ಮಾಡಿ ಮತ್ತೆ ಮಲ್ಕೊತಾನ ಅವ. ಈಗೂ ತನಗೆ ಯಾವಾಗಾರ ಸುಸ್ತು ಅನ್ಸಿದ್ರೆ ಧ್ಯಾನಕ್ಕೆ ಕುಂದಿರ್ತಾನ. ದಿನಾ ಬೆಳಿಗ್ಗೆ ಎದ್ದು ಮಾಡ್ತಾನೆ ರೀ ಅವನು. ಅಷ್ಟು ಅದು ಮುಗಿದ ಕುಳ್ಗನ ಸ್ವಲ್ಪ ದಿವಸ ನಾನು ಧ್ಯಾನಕ್ಕೆ ಹೋಗೋದು ಬಿಟ್ಬಿಟ್ಟೆ. ಈ 1 ಲಕ್ಷದೊಳಗೆ ಧ್ಯಾನಕ್ಕೆ ಹೋಗೋದು ಬಿಟ್ಬಿಟ್ಟೆ. ನನಗೆ ಪ್ರಾಬ್ಲಮ್ ಅನ್ಸಾಕತ್ತು. ಅವನದು ಇದ್ರೊಳಗೆ ನಾ ಧ್ಯಾನಕ್ಕೆ ಹೋಗೋದು ಬಿಟ್ಬಿಟ್ಟೆ, ಹೋಗ್ಬೇಡ ಅಂತಂದು. ನನಗೆ ಮತ್ತೆ ಪ್ರಾಬ್ಲಮ್ ಅನ್ಸಾಕತ್ತು. ಏನಪ್ಪ ಮತ್ತೆ ನಂಗೆ ಯಾಕೋ ಸರಿ ಅನಿಸೋಲ್ದಲ್ಲ ಅಂತಂದು ಮತ್ತೆ ನಾ 8 ರಿಂದ 9 ಮತ್ತೆ ಧ್ಯಾನಕ್ಕೆ ಹೋದೆ. ಮತ್ತೆ ನಮ್ಮ ಮನೆಯವ್ರಿಗೆ ಆರಾಮಿಲ್ದಂಗೆ ಆಯ್ತು. ನನ್ನ ಮಗ ಕಂಟಿನ್ಯೂ ಮಾಡಿದ, ನಮ್ಮ ಮನೆಯವ್ರಿಗೆ ಆರಾಮಿಲ್ದಂಗೆ ಆಯ್ತು. ಅವರು ಈವ್ನಿಂಗ್ ಪ್ರಾಬ್ಲಮ್ ಚಲೋವಾಗಿತ್ತು ಅವ್ರಿಗೆ. ಎಷ್ಟು ನೀರು ಕುಡೀಲಿ, ಎಳ್ನೀರು ಕುಡೀಲಿ, ಒಟ್ಟ ಈವ್ನಿಂಗ ಬರ್ತಿದ್ದಿಲ್ಲ ಅವ್ರಿಗೆ. ಅದ್ರಾಗ ಆಯುರ್ವೇದಿಕ್ ಔಷಧ ಅಂತಂದು 1 ವಾರಕ್ಕೆ 8,000 ರೂಪಾಯಿದಂಗೆ 6 ವಾರ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಅವರು. ಒಟ್ಟ ಕಡಿಮೆ ಆಗಲಿಲ್ಲ ಅವ್ರಿಗೆ. ಬರೇ ಮಲ್ಕೊಂಡು ಬಿಡೋರು, ಏನು ಕೆಲಸಕ್ಕೆ ಹೋಗ್ತಿದ್ದಿಲ್ಲ. ಏನಪ್ಪ ಇದು ಅಂತಂದು ಮತ್ತೆ ದವಾಖಾನೆ ಕರ್ಕೊಂಡು ಹೋದೆ. ಆಯುರ್ವೇದಿಕ್ ಬೇಡ ಅಂತಂದು ಇಲ್ಲಿ ಇಂಗ್ಲೀಷ್ ಮೆಡಿಸಿನ್ ಕೊಡ್ಸೋಣ ಅಂತಂದು ಕರ್ಕೊಂಡು ಹೋದೆ. ಅವರು ಯಾದಕ್ಕೆ ರೀ, ಎಷ್ಟು ತೆಳಗದಾರ ಇವರು, ಹೆಂಗದಾರ ಇವರು ಅನ್ನಕತ್ರು. ಇಲ್ರಿ ಅವ್ರು ಆರಾಮದಾರ, ಈಗ ಒಂದು 1.5 ತಿಂಗಳು 2 ತಿಂಗಳು ಆತವ್ರಿಗೆ ಈ ಥರ ಪ್ರಾಬ್ಲಮ್ ಚಲೋವಾಗೈತಿ ಅಂತಂದು. ಅವರು ಎದೆ ಇದು ಮಾಡಿದ್ರು, ಹೊಟ್ಟೆ ಸ್ಕ್ಯಾನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವರು ಮಾಡಿದ ಕುಳಿಗೆ ಇವ್ರಿಗೆ ಒಂಥರ ಹೆದರಿಕೆ ಬರಾಕತ್ತು ಬಿಡ್ತು. ಇವ್ರು ಒಂದು ಗುಳಿಗೆ ತಿಂದವರಲ್ಲ, ಒಂದು ಏನು ಇಂಜೆಕ್ಷನ್ ಮಾಡಿಸ್ಕೊಂಡ್ರಲ್ಲ, ಇದೇನು ನನಗೆ ಗಂಟು ಬಿತ್ತು ಅಂತಂದು ಅವ್ರು ಹೆದರಾಕತ್ತು ಬಿಟ್ರು. ಅಲ್ಲಿ ಎಷ್ಟು ಒಂದು 20 ಗುಳಿಗೆ ಬರೆದು ಕೊಟ್ರಿ, ಇದು ಕಡಿಮೆ ಆಗ್ಲಿಕ್ಕೆ ನೀವು ಹೊಳ್ಳಿ ಬರ್ರಿ ಅಂತಂದು. ಇವ್ರೇನು ಮಾಡಿದ್ರೆ, ಬ್ಯಾಡ ಸರಿ, ಯಾವ ಗುಳಿಗೆನೂ ಬೇಡ, ಏನೂ ಬೇಡ, ನೀ ಧ್ಯಾನ ಮಾಡ್ತಿಲ್ಲ, ನಾನು ಒಂದು ಸ್ವಲ್ಪ ಮಾಡಿ ನೋಡ್ತೀನಿ ಅಂತಂದ್ರೆ ಮಾಡ್ರಿ ಅಂತಂದೆ. ಬೆಳಿಗ್ಗೆ ಅವಾಗ ಆರಾಮಿಲ್ಲಾರ್ದಾಗ ಎಲ್ಲಿ ಹೋಗಿದ್ದಿಲ್ಲ ರೀ ಅವರು. ಊಟ ಮಾಡೋದು, ಧ್ಯಾನ ಮಾಡೋದು ಇಷ್ಟ ಮಾಡಿಸಿದೆ, ಮಲ್ಕೊಳೋದು, ಧ್ಯಾನ ಮಾಡಿ ಇಷ್ಟ ಮಾಡಿಸಿದೆ. ಮಧ್ಯಾಹ್ನ ಸಾಯಂಕಾಲ ಒಂದು 15 ದಿವ್ಸದೊಳಗೆ ಕವರ್ ಆಗ್ಬಿಟ್ರಿ ಅವರು. ಗುಳಿಗೆನೂ ಬಿಟ್ಟರು, ಎಲ್ಲ ಬಿಟ್ಟರು, ಕವರ್ ಆಗ್ಬಿಟ್ರು ಅವರು. ಇಷ್ಟಕ್ಕೊಂದು ಶಕ್ತಿ ಐತೆ ಅಂದಮೇಲೆ ನಾನು ಮಲ್ಕೊಂಡು ಮುಂದೆ ಮಾಡ್ತೀನಿ, ನಂಗೆ ಟೈಮ್ ಸಿಗಲ್ಲ, ಮಲ್ಕೊಂಡು ಮುಂದೆ ಮಾಡ್ತೀನಿ, ಬೆಳಿಗ್ಗೆ ಎದ್ದಾಗ ನಾ ಮಾಡ್ತೀನಿ ಅಂತಂದು ಅವರು ಧ್ಯಾನ ಪ್ರಾರಂಭ ಮಾಡಿದ್ರು. ಇನ್ನು ಅವರಿಬ್ಬರದ್ದು ಪ್ರಾಬ್ಲಮ್ ಮುಗೀತಂದ್ರೆ ನಮ್ಮ ಮಗಳು, ಆಕಿನ ಸಂಬಂಧ ಧ್ಯಾನಕ್ಕೆ ಬಂದೆ. ಆಕಿಂದ 2 ವರ್ಷ ಬೇಕಾತು ನನಗೆ. ಆಕಿನ ರಿಸಲ್ಟ್ ಬರ್ಬೇಕಂದ್ರೆ 2 ವರ್ಷ ಬೇಕಾತು ನನಗೆ. ಆಕೆ 2 ವರ್ಷ ಆದಮೇಲೆ ಆಕಿನ ಬಂತು, 10th ಬಂದ್ಲು. ಧ್ಯಾನ ಮಾಡಕ್ಕೆ ಆಕಿಗೆ ಸ್ಟಾರ್ಟ್ ಮಾಡಿದೆ, ಮಾಡ ಅಂತಂದು. ನಾ ಮಾಡಕ್ಕಲ್ಲ, ಅವರಿಬ್ಬರು ಮಾಡಾಕತ್ತಾರ, ನೀನು ಮಾಡ. ಇಲ್ಲ ನಂಗೆ ನಿದ್ದೆ ಬರುತ್ತೆ, ನಿದ್ದಿನ ಮಾಡ, ನೀ ಎಷ್ಟು ನಿದ್ದೆ ಮಾಡ್ತೀವಿ ಅಷ್ಟು ನಿದ್ದೆ ಮಾಡ ಅಂತಂದೆ. 1 ದಿವಸ 2 ದಿವಸ 15 ದಿವಸ ನಿದ್ದೆ ಮಾಡಿದ್ಲಿ ರೀ ಧ್ಯಾನದೊಳಗನ.
ನಿದ್ದೆ ಮಾಡ್ತಾ ಮಾಡ್ತಾ ಆಕಿಗೆ ನಿದ್ದಿನ ಕಡಿಮೆ ಆಗ್ಬಿಡ್ತು. ಮಮ್ಮಿ ನಾ ಮಧ್ಯಾಹ್ನ ಮಲ್ಕೊಂಡ್ರೆ ನಂಗೆ ನಿದ್ದೆ ಬರೋಲ್ದು ಅಂದು. ನಿಂಗೆ ನಿದ್ದೆ ಬರಂಗಿಲ್ಲ ಇನ್ನು ಮೇಲೆ, ನೀವು ಓದಾಕ ನಿಂಗೆ ಎಚ್ಚರ ಮಾಡಾಕತ್ತೈತಿ, ನೀವು ಓದ್ಬೇಕು ಇನ್ನು ಮೇಲೆ ಅಂತಂದು. ಸರಿ ಅಂತಂದು ಮಧ್ಯಾಹ್ನ ಓದಾಕತ್ಲು. ಮತ್ತು ಆಕಿಗೆ ಏನು ತ್ರಾಸ ಅನ್ಸಕತ್ತಂದ್ರೆ, ನಿದ್ದೆ ಬರಾಕತ್ತಂದ್ರೆ ಧ್ಯಾನ ಕೂಡಕಿ ಕನಿಷ್ಠ ಒಂದು ಪತ್ರಿಜಿ ಸಾಂಗರ ಹಚ್ಕೊಂಡು ಜೈವ ಮೆಡಿಸಿನ್ ಅದೈತೆ ಅದು ಒಂದು ಹಚ್ಕೊಂಡು ಅದು ಒಂದರ ಮುಗಿಸಕಿ ಅಷ್ಟು ಮಾಡಿ ಮತ್ತೆ ಅಭ್ಯಾಸ ಮಾಡಾಕಿ. ಬೆಳಗ್ಗೆ 4ಕ್ಕೆ ಎಬ್ಬಿಸ್ತಿದ್ದೆ, ಅವಾಗೂ ಅದು ಒಂದು 15 ನಿಮಿಷ ಧ್ಯಾನ ಮಾಡಿ ಮತ್ತೆ ಅಭ್ಯಾಸ ಮಾಡಾಕಿ. ಹಿಂಗೆ 2 ತಿಂಗಳು 3 ತಿಂಗಳು ಅಭ್ಯಾಸ ಮಾಡಿದ್ಲಿ ರೀ ಅಷ್ಟೇ. 3 ತಿಂಗಳೊಳಗೆ 71% ಮಾಡಿದ್ಲು. ಅದ KL ಸ್ಕೂಲ್ ಒಳಗೆ ಮಾಡಿದ್ಲು. ಆಮೇಲೆ ಅವರು ಚಲೋ ಮಾಡಿದ್ ನೋಡ್ರಿ, ಇಲ್ಲಾಂದ್ರೆ ಕಿತ್ಕೊಂಡು ಹೋಗ್ತಿದ್ರಿ ನೀವು ಅಂತಂದ್ರು. ಹೆಂಗೆ ಕವರ್ ಮಾಡ್ಕೊಂಡ್ರಿ, ಹೆಂಗಿಲ್ಲ ಅಂತಂದ್ರು. ಹಿಂಗೆ ರೀ ಅಭ್ಯಾಸ ಅನ್ನೋದು ಮೊದಲ ಇತ್ತಕ್ಕಿಗೆ, ಆದ್ರೆ ಲೇಜಿ ಮಾಡ್ತಿದ್ಲು. ಸ್ವಲ್ಪ ಇದು ಧ್ಯಾನ ಒಂದು ಹೇಳಕ್ಕೆ ಕೊಟ್ಟಂಗಿದ್ದಾನು ಆಕಿಗೆ ಗೊತ್ತಾಗ್ತಿತ್ತು ರೀ. ಈ ಕ್ವಶನ್ ಬೀಳುತ್ತೆ, ಇದು ಟಫ್ ಐತೆ ಅನ್ಸುತ್ತೆ ಮೀ, ಇದು ಬೀಳ್ಬೋದು, ನಾ ಇದನ್ನ ಓದ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಲು. ಬಂದು ಹೇಳ್ತಿದ್ಲು ರೀ, ಈ ಕ್ವಶನ್ ಬಿದ್ದೈತೆ ನೋಡಿ ಹೇಳಿದ್ದಿಲ್ಲ ನಿನಗೆ ಬೀಳ್ತೈತೆ ಅಂತಂದು, ನಾ ಹೇಳಿ ನೋಡಿಲ್ಲ ಅಂತಿದ್ಲು ರೀ. ಅಷ್ಟು ಸ್ಟ್ರಾಂಗ್ ಆಗಾಳಕಿನು. ನಮ್ಮ ಮಗ ಸಹಿತ ಹಂಗಾಗೇನ್ರಿ. ಒಂದ್ಸರಿ ಗುಡಿಗೆ ಹೊಂಟೀನಿ ನಾನು. ಗುಡಿಗೆ ಹೊಂಟಾಗ ನನ್ನ ಜೊತೆ ಬರಾಕತ್ತನ, ಮಮ್ಮಿ ಇಲ್ಲಿ ಏನೋ ಆಗುತ್ತೆ ಅನ್ಸಾಕತ್ತೈತಿ ಅಂತಂದು. ಏನಾಗುತ್ತಪ್ಪ ಅಂದೆ. ಇಲ್ಲ ಏನೋ ಆಗುತ್ತೆ ಅನ್ಸಾಕತ್ತೈತಿ ಅಂತಂದ ರೀ. ಆಗ ಸ್ವಲ್ಪ ಮುಂದೆ ಒಂದು ಹೆಜ್ಜೆ ಇಡಲಿಲ್ಲ, ಒಂದು ಆಟೋ ಒಂದು ಇದು ಡ್ಯಾಶ್ ಹೊಡೆದ್ಬಿಡ್ತ್ರಿ ಹಿಂದೆ. ನೋಡಿ ಹೇಳಿಲ್ಲ ನಾನು, ನನಗಿಲ್ಲಿ ಏನೋ ಆಗಾಕತ್ತೈತೆ ಅಂತಂದು ನಾ ಹೇಳಿಲ್ಲ ಅಂತಂದು ನನಗೆ. ಅವನು ಅಷ್ಟು ಸ್ಟ್ರಾಂಗ್ ಆಗ್ಯಾನ್ರಿ ಈಗ. ಹಂಗಾಗಿ ನಮ್ಮ ಕುಟುಂಬ ಎಲ್ಲ ಧ್ಯಾನಮಯ ಆಗಿತ್ತು. ಇನ್ನು ನಾ ಪ್ರಚಾರಕ್ಕೆ ಹೋಗ್ತಿದ್ದಿಲ್ಲ ರೀ, ಮಾಡ್ತಿದ್ದೆ, ಸುಮ್ಮನೆ ಮನ್ಯಾಗ ಕುಂದಿರ್ತಿದ್ದೆ ರೀ. ಪ್ರಚಾರ ಅಂತ ಹೋಗ್ತಿದ್ದಿಲ್ಲ, ಕೆಲಸ ಅದಾವಂತ ಸುಮ್ಮನೆ ಕೆಲಸ ಮಾಡ್ಕೊಂಡು ಮನ್ಯಾಗ ಅಷ್ಟೇ ಮಾಡಿಸ್ಕೊಂಡು ಸುಮ್ಮನೆ ಇದ್ಬಿಡ್ತಿದ್ದೆ. ಪ್ರಚಾರಕ್ಕೆ ಹೋಗಿ ಇನ್ನೇನು ಯೂಟ್ಯೂಬ್ ಎಲ್ಲ ನೋಡ್ತಿದ್ದೆ ರೀ. ಆದ್ರೆ ಪ್ರಚಾರಕ್ಕೆ ಮಾತ್ರ ಹೋಗ್ತಿದ್ದಿಲ್ಲ ನಾನು. ಒಂದ್ಸರಿ ನಂದು ಹೆಲ್ತ್, ನಂಗೆ ಥೈರಾಯ್ಡ್ ಇತ್ತು. ಅದು ಥೈರಾಯ್ಡ್ ಏನು ಗುಳಿಗೆ ತೊಗೊತಿದ್ದೆ ರೀ. ಇಷ್ಟಾದರೂ ನಾನು ಗುಳಿಗೆ ಬಿಟ್ಬೇಕಂತ ನನಗೆ ಲಕ್ಷಣವೂ ಬಂದಿಲ್ಲ, ಅದನ್ನು ಚೆಕ್ ಮಾಡ್ಸೋಕೆ ಹೋಗಿದ್ದಿಲ್ಲ. ಎದಕ್ಕೆ ನನಗೆ ಇಷ್ಟು ಪ್ರಾಬ್ಲಮ್ ಬರಾಕತ್ತೈತಿ ಅಂದ್ಕೊಂಡು ಒಂದ್ಸರಿ ಹಂಗೆ ವಿದ್ಯಾ ಮೇಡಮ್ ಅವ್ರ ಹತ್ರ ಹೇಳ್ಕೊಂಡೆ, ನೀವೆಲ್ಲ ಮಾಡ್ತೀರಿ ಪ್ರಚಾರಕ್ಕೆ ಬರಂಗಿಲ್ಲ ರೀ ಅಂತಂದ್ರೆ. ಹೌದ್ರಿ ಮೇಡಮ್, ಇನ್ಮೇಲಿದ್ದ ಬರ್ತೀನಿ ಅಂತಂದು ಅಂದ್ಕೊಂಡು ಅವಾಗಲಿದ್ದ ಹೊಂಟೆ ರೀ ನಾನು. ಧ್ಯಾನ ಪ್ರಚಾರಕ್ಕೂ ಹೋಗ್ತೀನಿ. ಒಂದ್ಸರಿ ಎಲ್ಲಾರ ಮಾಡಿಸ್ಬೇಕಂತಂದ್ರೆ ಮೇಡಮ್ ಅವ್ರ ಹತ್ರ ಶೇರ್ ಮಾಡ್ಕೊತೀವ್ರಿ. ಇಂಥಲ್ಲಿ ಮಠದೊಳಗೆ ಮಾಡ್ಸೋಣ, ಶಾಲೆಯೊಳಗೆ ಮಾಡ್ಸೋಣ, ಇಲ್ಲ ಯಾರ್ದಾರ ಮನೆಯೊಳಗೆ ಇಷ್ಟು ಚೆನ್ನಾಗಿ ಕೂಡಿಸ್ತೀವ್ರಿ ಮಾಡ್ಸೋಣ್ರಿ ಅಂತಂದು ಅವ್ರು ಮೇಡಮ್ ಅವ್ರ ಹತ್ರ ಹೇಳ್ಕೊತೀವಿ. ಅಂದ್ರೆ ನಮ್ಮದು ಟೀಮಿನ ಲೀಡ್ರ್ ಅಂದ್ರೆ ವಿದ್ಯಾ ಮೇಡಮ್, ನೇತ್ರಾ ಮೇಡಮ್ ಅವರು. ಯಾರ ಹತ್ರ ಶೇರ್ ಮಾಡ್ಕೊಂಡ್ರು ಅವರು ಎರಡೂ ಗುರಿ ಒಂದೇ. ಯಾರ ಹತ್ರ ಶೇರ್ ಮಾಡ್ಕೊಂಡ್ರು ಸಕ್ಸಸ್ ಹಾಕಿದ್ವು. ಅವರೆಲ್ಲರೂ ಕೂಡಿ ಎಲ್ಲರೂ ಕರೆದು ಹೇಳ್ತಿದ್ರು, ಹಿಂಗ್ರಿ ಹಿಂಗೆ ಹೇಳಕತ್ತಾರ ಅಂತಲ್ಲಿ ಹೋಗಿ ನಾವು ಪ್ರಚಾರ ಮಾಡಬೇಕು ಅಂತಂದು. ಎಲ್ಲರೂ ಸೇರಿ ಒಂದ್ಸಲ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಒಂದು ದಿವ್ಸ ಹೋಗ್ತಿದ್ವಿ. ಅವ್ರು ಹೇಳಿ ಪಾಂಪ್ಲೆಂಟ್ ಹಚ್ಚಿ ಎಲ್ಲ ಮನೆಗೆ ಹೋಗಿ ಕೊಟ್ಟು ಬ್ಯಾನರ್ ಹಚ್ಚಿ ಬರ್ತಿದ್ವಿ. ಮರುದಿವ್ಸ ಅದ್ರ ಬಗ್ಗೆ ಮೇಡಮ್ ಅವ್ರು ಬಂದು ಹೇಳೋಕಿದ್ರು ರೀ. ವೈಜ್ಞಾನಿಕ ಕಾರಣನೂ ಕೊಡ್ತಿದ್ರು, ಮತ್ತು ಧ್ಯಾನ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತಂದು 2 ಮೇಡಮ್ ಅವರು ಬರ್ತಿದ್ರು, ಇಲ್ಲ ಒಬ್ಬರು ಮೇಡಮ್ ಅವರು ಯಾರೊಬ್ರು ಬಂದು ಅದ್ರ ಬಗ್ಗೆ ಹೇಳಿ ಜನರಿಗೆಲ್ಲ ತಿಳುವಳಿಕೆ ಮೂಡಿಸಿ ಹೋಗ್ತಿದ್ರು. ಮರುದಿವ್ಸಲಿದ್ದ ಒಬ್ಬೊಬ್ಬರನ್ನ ಹಾಕ್ತಿದ್ರು. 41 ದಿವಸ 41 ಮಾಸ್ಟರ್ಸನ್ನ ಹಾಕ್ತಿದ್ರು ಅವರು. ಹಾಕಿ ಹೇಳ್ತಿದ್ರು, ಇವತ್ತು ಇದ್ರ ಬಗ್ಗೆ ಹೇಳ್ರಿ ಅಂತಂದು ನಮಗೂ ತಿಳುವಳಿಕೆ ಮೂಡಿಸ್ತಿದ್ರು. ನಮ್ಮ ಜೊತೆಗೆ ಅವ್ರಿಗೆ ಹೇಳಕ್ಕೆ ಅನುಕೂಲ ಮಾಡಿಕೊಡ್ತಿದ್ರು. ನಾವೆಲ್ಲರೂ ಒಬ್ಬೊಬ್ಬರಾಗಿ ಹೋಗಿ ಹೇಳಿ ಬರ್ತಿದ್ವಿ. ಹೇಳಿದ್ಮೇಲೆ ಒಂದು 41 ದಿವಸ ಆದಮೇಲೆ ಅಲ್ಲೇ ನಮ್ಮ ಜೊತೆಗೆ ಒಬ್ಬರು ಮಾಸ್ಟರ್ಸನ್ನು ರೆಡಿ ಮಾಡಿಬಿಡ್ತಿದ್ರು ಅವರು. ನಾವು 41 ದಿವಸ ಮುಗಿದ್ಮೇಲೆ ಒಂದು ಸಂಭ್ರಮ ಆಚರಣೆ ಅಂತ ಮಾಡ್ತಿದ್ವಿ. ಅದಾದಮೇಲೆ 41 ದಿವಸ ಮುಗಿದ್ಮೇಲೆ ನಾವು ಬಿಟ್ಟು ಅಂದ್ರೂ ಅಲ್ಲಿದ್ದ ಧ್ಯಾನನ ಅಲ್ಲಿಯಾರ ಒಬ್ರು ನಡ್ಸ್ಕೊಂಡು ಹೋಗ್ತಿದ್ರು. ಈ ರೀತಿ ಮಾಡ್ಕೊಂಡು ಹೋಗ್ತೀವಿ. ಈಗ ಧ್ಯಾನ ಪ್ರಚಾರಕ್ಕೆ ಹೋಗ್ಬೇಕಂದ್ರೆ ಲಗು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಗೆ ಇದರಿಂದ ಯಾವುದೇ ತೊಂದರೆನೂ ಆಗಲ್ಲ. ಲಗುನ ಕೆಲಸ ಮುಗಿತಾವ್ರಿ ಧ್ಯಾನ ಪ್ರಚಾರಕ್ಕೆ ಹೋಗ್ಬೇಕಂತಂದ್ರೆ. ಅದನ್ನು ಮಾಡಿ ಪ್ರಚಾರ ಮಾಡಾಕತ್ತೀವಿ. ನನ್ನ ಥೈರಾಯ್ಡ್ ಸತೆ ಈಗ ಕಡಿಮೆ ಆಗೈತೆ ರೀ. ಥೈರಾಯ್ಡ್ ಗುಳಿಗೆ ತೊಗೊಳಂಗಿಲ್ಲ ನಾನೀಗ, ಆರಾಮದೀನಿ ರೀ ಈಗ. ಇದೇ ರೀತಿನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಮತ್ತು ಗದಗಿನೊಳಗೆ ಒಂದು ಪಿರಾಮಿಡ್ ಆಗಲಿ, ಬೆಂಗಳೂರಿಗೆ ಅಂತೂ ಎಲ್ಲರಿಗೂ ಹೋಗೋಕೆ ಆಗಂಗಿಲ್ಲ ರೀ. ಇಲ್ಲೇ ಆದರೆ ಬೇಕಂದಾಗ ಅದು ಒಂದು ಸ್ವರ್ಗನ ಇಲ್ಲೇ ನೋಡ್ಬೋದಲ್ಲ, ಅಲ್ಲಿ ಮಠ ಅಂತೂ ಹೋಗೋಕ್ಕಾಗಿಲ್ಲ. ಇನ್ನೂವರೆಗೆ 3 ವರ್ಷ ಆತಂದ್ರೆ ಅಲ್ಲಿ ಮಠ ಹೋಗಿಲ್ರಿ ನಾನು. ಇಷ್ಟರೊಳಗೆ ನಾ ಮುಗಿಸೀನಿ. ಇಲ್ಲೇ ಅದನ್ನು ನೋಡ್ಬೇಕನ್ನೋ ನೀವು ಗದಗ್ನಾಗ ಧ್ಯಾನಮಯ ಆಗಲಿ ಅಂತ ಬೇಡ್ಕೊಂಡು ಇಷ್ಟು ಹೇಳಿ ನಂಗೆ ಮಾತು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.